ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಈ ಹಲಸಿನ ಸೊಲನ್ನು ನೋಡಿ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಸಣ್ಣದಾಗಿ. ಇವತ್ತು ಇದರಿಂದ ಒಂದು ಕೇಸರಿ ಬಾತ್ ರೆಸಿಪಿಯನ್ನು ಮಾಡುವಂಥದ್ದು. ಈಗ ಇದನ್ನು ನಾವು ಮೊದಲಿಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಈಗ ನಾನು 1 ಕಪ್ ಆಗುವಷ್ಟು ಹಲಸಿನ ಸೊಲನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಹೇಳ್ತಿದ್ದೇನೆ. ಈಗ ಅದಕ್ಕೆ ನೀರು ಹಾಕ್ತೇನೆ. ಹಾಕಿ ಅದನ್ನು ನೋಡಿ, ಹಲಸಿನ ಸೊಲನ್ನೆಲ್ಲ ಗ್ರೈಂಡ್ ಮಾಡಿ ಆಗಿದೆ. ಇನ್ನು ನಾವು ಇದಕ್ಕೆ ಬೇಕಾದಂಥ ಈ ಗೋಡಂಬಿ, ದ್ರಾಕ್ಷಿ ಎಲ್ಲ ಫ್ರೈ ಮಾಡಬೇಕು. ನೋಡಿ, ನಾನಿಲ್ಲಿ 1 ಚಮಚ ತುಪ್ಪ ಹಾಕಿ ಹೇಳ್ತಿದ್ದೇನೆ. ನೋಡಿ, ಈಗ ನಾನು ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ತಿದ್ದೇನೆ. ನೋಡಿ, ಇವಾಗ ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿಕೊಳ್ತಿದ್ದೇನೆ. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೆ ಹುಡ್ಕೊಂಡಿದ್ದಾನೆ ಈ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು. ಈಗ ನಾನು 1 ಕಪ್ ಆಗುವಷ್ಟು ರವೆ ಹಾಕಿ ಫ್ರೈ ಮಾಡಿಕೊಳ್ತಿದ್ದೇನೆ. ನೋಡಿ, ರವೆ ಎಲ್ಲ ಹುರಿದಾಗಿದೆ. ಇವಾಗ ನಾನು ಅದನ್ನು ಒಲೆಯಿಂದ ಇಳಿಸಿಕೊಳ್ತೀನಿ. ನೋಡಿ, ಈಗ ನಾನು ಮತ್ತೆ 1 ಚಮಚ ತುಪ್ಪ ಹಾಕಿ ಉಂಟು ಈ ಗ್ರೈಂಡ್ ಮಾಡಿಟ್ಟಂಥ ಹಲಸಿನ ನಾನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನೋಡಿ, ಈಗ ಇದು ನಮಗೆ ಚೆನ್ನಾಗಿ ಇದರಲ್ಲಿ ತುಪ್ಪದಲ್ಲಿ ಬೇಯಬೇಕು. ನೋಡಿ, ಇವಾಗ ಹಲಸಿನನ್ನೆಲ್ಲ ಬೆಂದಿದೆ. ನೋಡಿ, ಗ್ರೈಂಡ್ ಮಾಡಿದ ಹಲಸಿನನ್ನು ಇವಾಗ ಇದಕ್ಕೆ ನಾನು ಆಗ ಫ್ರೈ ಮಾಡಿಟ್ಟಂಥ ರವೆಯನ್ನು ಸೇರಿಸಿಕೊಳ್ತಿದ್ದೇನೆ. ರವೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ನೋಡಿ, ನಾನು ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿಕೊಳ್ತಿದ್ದೇನೆ. ಈಗ ಅದು ನಮಗೆ ಚೆನ್ನಾಗಿ ಬೇಯಬೇಕು. ನಾನಿಲ್ಲಿ ಕಲರ್ಗೆ ಬೇಕಾಗಿ ಸ್ವಲ್ಪ ಅರಶಿನ ಹಾಕಿ ಹೇಳ್ತಿದ್ದೇನೆ. ನೋಡಿ, ಯಾವುದೇ ಕಲರ್ ಹುಡಿ ಹಾಕಿಲ್ತಿಲ್ಲ.
ಬೆಂಕಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಉರಿಯಲಿ, ಬೆಂಕಿ ಜಾಸ್ತಿ ಆಗಬಾರ್ದು. ನಾನು ಇದಕ್ಕೆ ಒಂದು ಚಮಚ ತುಪ್ಪವನ್ನು ಸೇರಿಸಿಕೊಳ್ತಿದ್ದೇನೆ. ಇವಾಗ ಕೇಸರಿ ಭಾತ್ ಎಲ್ಲ ಬೇಯ್ತಾ ಉಂಟು ನೋಡಿ ಚೆನ್ನಾಗಿ. ಇದು ಚೆನ್ನಾಗಿ ನಮಗೆ ತಳ ಬಿಟ್ಟು ಬರಬೇಕು ನೋಡಿ, ಅಷ್ಟರವರೆಗೆ ನಾವು ಇದನ್ನು ಬೇಯಿಸಿಕೊಳ್ಬೇಕು. ನಾನೀಗ ಇನ್ನೊಂದು ಚಮಚ ತುಪ್ಪವನ್ನು ಇದಕ್ಕೆ ಹಾಕಿ ಹೇಳ್ತಿದ್ದೇನೆ. ನೋಡಿ ಇವಾಗ ನಾನು ಅದಕ್ಕೆ 1/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ತಿದ್ದೇನೆ ನೋಡಿ. ಇನ್ನು ಇದನ್ನು ನಾವು ಕೈ ಬಿಡಬಾರ್ದು, ಯಾಕೆಂದರೆ ನಮಗೆ ತಲೆ ಹಿಡಿಯುವ ಸಾಧ್ಯತೆ ಇರ್ತದೆ. ಚೆನ್ನಾಗಿ ಈ ರೀತಿ ಗೊತ್ತಾಗ್ತಾ ಇರಬೇಕು. ನೋಡಿ ಈಗ ನಾನು ಇನ್ನೊಂದು ಚಮಚ ತುಪ್ಪವನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಇದು ನಮಗೆ ಚೆನ್ನಾಗಿ ತಳ ಬಿಟ್ಟು ಬರಬೇಕು. ನೋಡಿ ಇವಾಗ ಕೇಸರಿ ಭಾತ್ ತಳ ಬಿಟ್ಟು ಬರ್ತಾ ಉಂಟು ನೋಡಿ. ಇವಾಗ ನಾವು ಪುಡಿ ಮಾಡಿಟ್ಟಂಥ ಏಲಕ್ಕಿಯನ್ನು ಸೇರಿಸಿಕೊಳ್ತಿದ್ದೇನೆ. ಅದೇ ರೀತಿ ಗೋಡಂಬಿ ಹಾಗೂ ಒಣದ್ರಾಕ್ಷಿ ಇದನ್ನು ನಾವು ಸೇರಿಸಿಕೊಂಡು ಚೆನ್ನಾಗಿ ನಿಮಗೆ ಚೆಲ್ಲಬೇಕು. ನಾವು ಇನ್ನೇನು ಒಲೆಯಿಂದ ಇಳಿಸಿಕೊಂಡಾಯಿತು ನೋಡಿ. ಹಲಸಿನ ಹಣ್ಣಿನ ಕೇಸರಿ ಭಾತ್ ನಮ್ಮ ರೆಡಿಯಾಗಿದೆ ನೋಡಿ. ನೋಡಿ ಹಲಸಿನ ಹಣ್ಣಿನ ಕೇಸರಿ ಭಾತ್ ರೆಡಿಯಾಗಿದೆ, ಯಾವ ರೀತಿಯಾಗಿ ಬಂದಿದೆ ಅಂತ. ಈ ಹಲಸಿನ ಹಣ್ಣಿನ ಕೇಸರಿ ಭಾತ್ ಮಾಡುವಾಗ ಈ ಹಲಸಿನ ಹಣ್ಣಿನ ಸಿಹಿಯನ್ನು ಆಧರಿಸಿ ನಾವು ಇದಕ್ಕೆ ಸಕ್ಕರೆಯನ್ನು ಸೇರಿಸಬೇಕಾಗ್ತದೆ. ಈ ಕೆಲವು ಹಲಸಿನ ಹಣ್ಣೆಲ್ಲ ಸಿಹಿ ಜಾಸ್ತಿ ಇರುವ ಕಾರಣ ಅದಕ್ಕೆಲ್ಲ ನಾವು ಕಡಿಮೆ ಸಕ್ಕರೆ ಹಾಕಿದರೆ ಸಾಕಾಗ್ತದೆ. ನಮ್ಮ ಹಲಸಿನ ಹಣ್ಣಿಗೆ ತುಂಬ ಸಿಹಿ ಇದ್ದ ಕಾರಣ ನಾನಿಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿಕೊಂಡಿದ್ದೇನೆ. ಕೆಲವುದಕ್ಕೆಲ್ಲ ಹಲಸಿನ ಹಣ್ಣು ಸಿಹಿ ಕಡಿಮೆ ಇದ್ದರೆ ಅದನ್ನು ನೀವು ನೋಡಿಕೊಂಡು ಸಕ್ಕರೆಯನ್ನು ಸೇರಿಸಬೇಕಾಗ್ತದೆ. ಕೆಲವುದಕ್ಕೆ ಅರ್ಧ ಕಪ್ 1 ಕಪ್ ಎಲ್ಲ ಸಕ್ಕರೆಯನ್ನು ನಾವು ಸೇರಿಸಬೇಕಾಗ್ತದೆ ನೋಡಿ. ಇವಾಗ ಕೇಸರಿ ಭಾತಿನ ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿರುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.